My dear NetSet aspirants, my dear brothers and sisters, I am your DGK sir from Akkalkot. Today is 9th May 2024. Today, respected Sangamma Mahipal Reddy from Yadagiri, she came to my home with the holy hands of our Honorable Assistant Headmaster, respected Patil sir. Yamoy Patil sir is also here in my home. With the holy hands of our respected Patil sir, we are going to facilitate respected Sangamma Reddy Yadagiri sister, along with Sangamma, another sister Channamma also came from Yadagiri. She also passed GPSTR. It is my home. Our Sangamma is here. Sangamma, please come. Channamma, you also come with her and please help her. And we are going to facilitate her. This is very hard work she is doing. Sister, you also sit here. Take chair. I'll kodamma illandre. Tell kodtene kodu. Kodamma. Sorry. ಕರುನಾಡಿಗೆ ನಮಸ್ಕಾರ. ನಮ್ಮ ಯಾದಗಿರಿಯಿಂದ ಯಾದಗಿರಿಯಿಂದ ಪ್ರೊಫೆಸರ್ ಸಂಗಮ್ಮ ಮಹಿಪಾಲ್ ರೆಡ್ಡಿ ಇವರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. 9 ಜೂನ್ ಈ ಶುಭ ದಿನದಂದು ಅವರೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಆ ಸಾಧನೆಗೆ ಕೃತಜ್ಞತೆ ಹೇಳುವ ಸಲುವಾಗಿ ಇವತ್ತು ಅಕ್ಕಲ್ಕೋಟೆಗೆ ಆಗಮಿಸಿದ್ದಾರೆ. ಯಾದಗಿರಿಲಿಂದ ಟ್ರೈನ್ಗೆ ಬಂದು ಅಕ್ಕಲ್ಕೋಟ್ ಸ್ಟೇಷನ್ಗೆ ಬಂದು ಅಕ್ಕಲ್ಕೋಟ್ ಸ್ಟೇಷನ್ದಿಂದ ಆಟೋ ಅಮ್ಮ ತೆಳ ಕೂಡಮ್ಮ ಕೂಡ್ರಿ ತಂಗಿ ಕೂಡು ಚೆನ್ನಮ್ಮ ಈಸ್ ಆಲ್ಸೋ ಅವರು ಅವ್ರ ಜೊತೆಗೆ ಬಂದಿದ್ದಾರೆ. ಅವರು ಕೂಡ ಹ್ಯಾಂಡಿಕ್ಯಾಪ್ಟ್ ಅದಾರ ಪಾಪ. ಆದರೆ ಹ್ಯಾಂಡಿಕ್ಯಾಪ್ಟ್ ಇದ್ದರೂ ಕೂಡ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಅವರು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದಾರೆ. ಅವರು ಸಾವಕಾಶ. ಹಾಂ, ಅದರ ಜೊತೆಗೆ ಅವರು ತಮ್ಮ ಕೂಡ ಇವರಿಗೆ ಹೆಲ್ಪ್ ಮಾಡೋ ಸಲುವಾಗಿ ಬಂದಿದ್ದಾರೆ. ಹೇಳುವ ಉದ್ದೇಶ ಏನು, ಯಾರು ಸಂಗಮ್ಮ ಏನು ಕೆಲಸ ಮಾಡಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಸಂಗಮ್ಮ ಅವರಿಗೆ ಸನ್ಮಾನ ನಮ್ಮ ಶಾಲೆಯ ಉಪಮುಖ್ಯಾಧ್ಯಾಪಕರಾದ ಸನ್ಮಾನನೀಯ ಎಮ್.ವೈ. ಪಾಟೀಲ್ ಸರ್ ಅವರು, ಯಾರು ನಾನು ಸಾಲಗಾರರಿದ್ದಾಗ ನನಗೆ ಬ್ಯಾಂಕ್ ಲೋನ್ ಕೊಡ್ತಾ ಇರಲಿಲ್ಲ, ಆ ಸಮಯದೊಳಗೆ ನನ್ನ ಹಿಂದೆ ನಿಂತು ಬೆನ್ನೆಲುಬಾಗಿ ಅವು ಗ್ಯಾರಂಟೇಟರಾಗಿ ಜಾಮೀನ್ದಾರಾಗಿ ನನಗೆ ಸಹಾಯ ಮಾಡಿ ಪುನರ್ಜನ್ಮ ನೀಡಿದ ನನ್ನ ಪಾಲಿನ ದೇವರು ಅಂತೇಳಿ ಅವ್ರಿಗೆ ನಾವು ಕರಿತೀವಿ. ಅವರು ಇವತ್ತು ನಮ್ಮ ಮನೆಗೆ ಕೂಡ ಬಂದಿದ್ದರು. ಈ ಶುಭ ಸಂದರ್ಭದಲ್ಲಿ ನಮ್ಮ ತಂಗಿಗೆ ಸಂಗಮ್ಮ ಮಾಡಿದ ಸಾಧನೆಗೆ ನಾವೊಂದು ಚಿಕ್ಕ ಕಾಣಿಕೆ ಕೊಟ್ಟು ಸ್ವಾಮಿ ಸಮರ್ಥ ಫೋಟೋನ ತೊಗೊಂಬ ಸಂಗೀತ ಸರ್ ವತಿಯಿಂದ ಚೆನ್ನಮ್ಮಳನ್ನು ನಾವು ಸನ್ಮಾನ ಮಾಡುತ್ತಿದ್ದೇವೆ. ಹಾಂ, ನೀನು ಬಾ ತಂಗಿ, ನೀನು ಬಾ ಸನ್ಮಾನ ಮಾಡೋ ಟೈಮ್ದಾಗ. ತಮ್ಮ ನೀನು ಬಾರಪ್ಪ. ಹಾಂ ಸಮಾಧಾನ ಚಿನ್ನು. ಸಾರಿ, ನೀನು ಭಾಳ ತ್ರಾಸು ಮಾಡ್ಲಾಗತ್ತಿದ್ದೆ ನಮ್ಮ ನಿಮ್ಮ ಬಾ. ಸಂಗೀತ ಬಾ ನೀನು. ಹಾಂ ಹಾಂ ಕೊಡು, ಫೋಟೋ ಹಿಡಿ. ಹಂಗೆ ಶಿಸ್ತು ಇಡ್ಬೇಕು, ಶಿಸ್ತು. ಹಾಂ ನೀನು ನಿಂದ್ರ ಸಂಗೀತ. ಹಾಂ, ಸಮರ್ಥ ಇಲ್ಲನು? ಓಕೆ, ಫೋಟೋ ತೆಗೆದಿಂದ. ನೀವು ಬರ್ರಿ ಚಿನ್ನು. ಇಲ್ಲ, ನಾನು ಹಿಂದೆ ಕಡೆ ಸನ್ಮಾನ ಮಾಡ್ತಾಳೆ ತೋಡ್ರಿ. ಚಿನ್ನು ನೀ ಇಲ್ಲ ಬಾಮ್ಮ. ಇಲ್ಲ ಅವ ಇರಲಿ. ಚಿನ್ನು ಬರೀ ಒಂದು ಫೋಟೋ ಹಿಂಗೆ ಹಿಡಿ, ನಾನು ನಿಂದಿರ್ತೀನಿ ತಂಗಿ ಹತ್ರ. ಇಷ್ಟ ಹಿಡಿ, ನಿಂದ್ರಪ್ಪ ಅಲ್ತಿ. ಇಷ್ಟು ಬ್ಲ್ಯಾಕ್ ಇರಲಿ, ಏನಾಗಲ್ಲ. ಲೈಟ್ ಕ್ಲಿಯರ್ ಇಲ್ಲಲ್ಲ. ನೀನು ನಿಂದ್ರೆ ಸಂಗೀತ ಹಿಡಿ, ಸಂಗೀತ ಹೇಳಿ. ಹಾಂ, ಅದೇಮ್ಮ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಹಾಂ, ಈ ಕಡ್ತಾ ಹೇಳಿ ದಮ್ ನಾ ಇದು ಮಾತಾಡ್ತೀನಿ ಸರ್. ಕೂಡ್ರಿ ಅದು. ಹಾಂ, ಕೈಗಿಟ್ಕೋ, ಅಲ್ಲಿ ಕೆಳಗಿಡೋಮ್ಮ. ಇಲ್ಲಾಂದ್ರೆ ಚಿನ್ನು ತೊಗೊಂಡು ನಿಮ್ಮ. ಹಾಂ ಫೋಟೋ. ಹಾಂ ಸಂಗೀತ ಇಷ್ಟು ಹಿಡಿತಪ್ಪ. ನೀ ಹಿಡಿ ಬಾ ಸಂಗೀತ. ಇಷ್ಟು
ಅಷ್ಟೇ ಜಾಸ್ತಿ ಮಾತಾಡೋಂಗಿಲ್ಲ, ಅಷ್ಟೇ ಒಂದು 2 ನಿಮಿಷ ಮಾತಾಡ್ತೀನಮ್ಮ. ಅಲ್ಲಿಂದ ಗುರುಗಳು ಇಟ್ಟು ಮಾತಾಡಿ. ಸರ್ ಮೊದಲು ನೀವು ಮಾತಾಡ್ರಿ. ಹಾಂ ಇಲ್ಲರಿ, ಆಕೆ ಹಿಡಿತೇವೆ ತೋರಿ. ಹಾಂ ಹಾಂ ನೀವು ಕೂಡ್ರಿ. ಹಾಂ ಇಲ್ಲಿ ಈಚೆಗೆ ಬರ್ರಿ, ಈಚೆಗೆ ಬರ್ರಿ. ಚೆನ್ನಮ್ಮ ಇಲ್ಲಿ ಕುರ್ಚಿ ಮಾಡಿ ಕೂಡ್ರಿ. ಹಾಂ ಕೂಡ್ರಿ, ನಿಂಗೆ ಕಾಲು ನೋಸ್ತಾವೆ ಕೂಡು. ಹಾಂ ಇಲ್ಲಾಂದ್ರೆ ಇಲ್ಲಿ ಇಡ್ತೇನೋ ಇಟ್ಟಿದ್ದು ಮಾಡ್ತೇನೋ ತ್ರಾಸ ಆಗ್ತದೆ ನಿಂಗೆ. ಹಾಂ ಇಲ್ಲ ಕರೆಕ್ಟ್ ಆಯ್ತು. ಹಾಂ ಸರ್ ಕಾಣಿಸ್ತಾರೆ, ಸರ್ ಕ್ಲಿಯರ್ ಕಾಣಿಸ್ತಾರೆ. ಸರ್ ನೀವು ಕೂಡ್ತೀರಿ ಸರ್, ಕುರ್ಚಿ ಮೇಲೆ ಕೂಡ್ತೀರಿ. ಹಾಂ ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟು. ಇವತ್ತು ನಮ್ಮ ಮನೆಗೆ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಸನ್ಮಾನನೀಯ ಅಸಿಸ್ಟೆಂಟ್ ಹೆಡ್ ಮಾಸ್ಟರ್ ಆದಂಥ ಸನ್ಮಾನೀಯ ಎಮ್.ಒ. ಪಾಟೀಲ್ ಸರ್ ಇವರು ಕೂಡ ಆಗಮಿಸಿದ್ದಾರೆ. ಅವರ ಒಂದು ಅಮೃತ ಹಸ್ತದಿಂದ ನಮ್ಮ ಮನೆಗೆ ದೊಡ್ಡ ಸಾಧನೆ ಮಾಡಿ ಒಂದು ಕೃತಜ್ಞತೆ ಹೇಳುವ ಸಲುವಾಗಿ ಯಾದಗಿರಿ ಜಿಲ್ಲೆಯಿಂದ ನಿಮ್ಮೆಲ್ಲರ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ನಮ್ಮ ಮನೆಗೆ ಬಂದಂಥ ಸಂಗಮ್ಮ ಮಹಿಪಾಲ್ ರೆಡ್ಡಿ ಅವರು. ಸಂಗಮ್ಮ ಒಂದು 13 ತಿಂಗಳ ಮುಂಚೆ ನನ್ನನ್ನು ಸಂಪರ್ಕ ಮಾಡಿದ್ದರು. ಸರ್ NET ನೆಟ್ ಬಗ್ಗೆ, ಕೆಸೆಟ್ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಅಂತೇಳಿ. ಆ ಸಂಗಮಳ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ಸಂಗಮಳ ಬಗ್ಗೆ ಒಂದು ಕೆಸೆಟ್ಟು ಮತ್ತು ನೆಟ್ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಅವಳಿಗೆ ಕೆಲವೊಂದು ಬುಕ್ಗಳನ್ನು ಕೊಟ್ಟು ಈ ರೀತಿ ಓದಮ್ಮ ಅಂತ ಹೇಳಿದ ತಕ್ಷಣ ಅದನ್ನೇ ತುಂಬ ಸೀರಿಯಸ್ ಆಗಿ ನನ್ನ ಮಾತನ್ನು ಅವರು ತಮ್ಮ ತಲೆಯೊಳಗೆ ತೊಗೊಂಡು ಕೆಸೆಟ್ ಮತ್ತು NET ನೆಟ್ ಬಗ್ಗೆ ಅಧ್ಯಯನ ಪ್ರಾರಂಭ ಮಾಡಿದರು. ಮೊದಲೇ ಸಲ ನೆಟ್ ಎಕ್ಸಾಮ್ ಬರೆದಿದ್ದರು, ಆಗಲಿಲ್ಲ. ಕೇವಲ 2 ಅಂಕಗಳಿಂದ ನೆಟ್ ಎಕ್ಸಾಮ್ ಆಗಲಿಲ್ಲ. ಆದರೆ ಅವ್ರು ಏನಂದಿದ್ರು, ಸರ್ ನೆಟ್ ಆಗಂಗಿಲ್ಲ ಅನ್ನುವಂಥ ನಾನು ಮತ್ತೆ ನೆಟ್ 2 ಮಾರ್ಕ್ಲಿಂದ ಹೋಗಿದೆ, ಇದರರ್ಥ ಬರೋ ನೆಟ್ ಎಕ್ಸಾಮ್ ಪಾಸ್ ಆಗ್ತೀನಿ ಅನ್ನೋ ಒಂದು ಮಾತನ್ನು ನನ್ನ ಫೋನ್ ಮೂಲಕ ಹೇಳಿದ್ರು ತಂಗಿ. ನೆಕ್ಸ್ಟ್ ಇನ್ನೊಮ್ಮೆ ಎಕ್ಸಾಮ್ ಬರೆದಿದ್ದಳು, ನೆಟ್ ಎಕ್ಸಾಮ್ ಪಾಸಾಗಿ ಮತ್ತೆ ನಮ್ಮ ಮನೆಗೆ ಪೇಡ ಕೊಡ್ಲಿಕ್ಕೆ ಬಂದಿದ್ದಳಮ್ಮ. ಅದೇ ಸಂದರ್ಭದೊಳಗೆ ಇಲ್ಲಮ್ಮ ನೀನು JRF ಆಗಬೇಕಾಗಿತ್ತು. ಇಲ್ಲ ಸರ್ ಕೇವಲ 2 ಮಾರ್ಕ್ಗಳಿಂದ JRF ಹೋಗಿದೆ ಅಂತೇಳಿ. ನಾನಂದೆ ಇಲ್ಲಮ್ಮ ಇನ್ನೊಂದು ರಿಸಲ್ಟ್ ಬಿಡುವ ಚಾನ್ಸಸ್ ಇದೆ, ಅದರಲ್ಲಿ ನಿಂದು JRF ಆಗುತ್ತೆ ತಗೋ ಅಂತೇಳಿ. ಅಷ್ಟು ಅನ್ನೋದ್ರೊಳಗೆ 1.5 ತಿಂಗಳಾಗಿತ್ತು. ಮುಂದಿನ ನೆಟ್ ಎಕ್ಸಾಮ್ ಬಗ್ಗೆ ಅವಳು ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಮುಂದಿನ ನೆಟ್ ಎಕ್ಸಾಮು JRF ಪಡೆಯುವ ಸಲುವಾಗಿ ಜೋರಾಗಿ ಅಧ್ಯಯನ ಮಾಡುತ್ತಿರುವಾಗಲೇ ನೆಟ್ ಎಕ್ಸಾಮ್ ರಿಸಲ್ಟ್ ಬಂತು. ಅದರಲ್ಲಿ ಇವಳಿಗೆ JRF ಬಂತು. ಅದಾದ ನಂತರ ಮತ್ತೆ ಇನ್ನೊಮ್ಮೆ ನೆಟ್ ಎಕ್ಸಾಮ್ ಬರೆದಿದ್ದು, ಆಲ್ರೆಡಿ ಅಪ್ಲಿಕೇಶನ್ ಹಾಕಿರೋದ್ರಿಂದ ಇನ್ನೊಮ್ಮೆ ಎಕ್ಸಾಮ್ ಬರೆದು ಆ ಎಕ್ಸಾಮಲ್ಲಿ ಮತ್ತು ಜನರಲ್ ಮೆರಿಟ್ದೊಳಗೆ JRF ಪಡೆದಂಥ ನಮ್ಮ ಸಂಗಮ. ಅದಾದ ನಂತರ ಕೆಸೆಟ್ ಕರ್ನಾಟಕ KE ವತಿಯಿಂದ ಕೆಸೆಟ್ ಎಕ್ಸಾಮ್ ಕಾಲ್ಫಾರ್ಮ್ ಆಗಿತ್ತು. ಅದರಲ್ಲೂ ಕೂಡ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೇ ಸರ್ ನಮಗೇನಂದಳು, ಸರ್ ಈ ಬಾರಿ ಇಡೀ ರಾಜ್ಯದೊಳಗೆ ನಾನು ಟಾಪ್ ರ್ಯಾಂಕನ್ನು ತೆಗೆದುಕೊಂಡು ನಾನು ಎಕ್ಸಾಮ್ ಪಾಸ್ ಆಗ್ತೀನಿ ಅಂತ ಹೇಳಿದರು. ಒಬ್ಬ ಹ್ಯಾಂಡಿಕ್ಯಾಪ್ಡ್ ಇರುವಂಥ ತಂಗಿ, 2 ಕಾಲಿಲ್ಲದ ತಂಗಿ, ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೇ ನಾನು ಕರ್ನಾಟಕ ರಾಜ್ಯಕ್ಕೆ ರ್ಯಾಂಕ್ ಬರಿತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಅವಳಂತರ ಬಂತು. ಅದೇ ರೀತಿಯಾಗಿ ಅತಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ಕರ್ನಾಟಕಕ್ಕೆ ಒಂದು ರ್ಯಾಂಕ್ ಪಡೆದಂಥ ಅತಿ ಹೆಚ್ಚು ಅಂಕಗಳು ಈ ನಮ್ಮ ಕನ್ನಡ ಸಬ್ಜೆಕ್ಟ್ದಲ್ಲಿ ನಮ್ಮ ಸಂಗಮ ಅವರು ಪಡೆದು ಕೆಸೆಟ್ ಕೂಡ ಪರೀಕ್ಷೆ ಪಾಸ್ ಆಗಿದ್ದರು. ಸರ್ ಕೇವಲ ಒಂದು 13 ತಿಂಗಳ ಕಾಲಾವಧಿದೊಳಗೆ ಈ ನಮ್ಮ ಸಂಗಮ ಈ ದೊಡ್ಡ ಸಾಧನೆಯನ್ನು ಮಾಡಿದ್ದಾಳೆ ಸರ್. ಇವಳ ಸ್ಫೂರ್ತಿ ಕರುನಾಡಿನ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಬೇಕು. ಕರುನಾಡಿನ ಎಲ್ಲ ವಿದ್ಯಾರ್ಥಿಗಳು ಸಂಗಮಳ ಒಂದು ಮಾತು, ಸಂಗಮಳ ಒಂದು ಸಂಘರ್ಷ, ಸಂಗಮಳ ಒಂದು ಜೀವನ, ಸಂಗಮಳ ಒಂದು ಕತೆ ತಾವೆಲ್ಲರೂ ಕೇಳಿ ನೀವು ಕೂಡ ಸಾಧನೆ ಮಾಡಿರಿ ಅನ್ನೋ ಮಾತನ್ನು ಇಲ್ಲಿ ನಾನು ಹೇಳೋಕ್ಕೆ ಬಯಸ್ತೀನಿ. ನಾನು ದೊಡ್ಡ ಸಾಲಗಾರರಾಗಿ ತಿರುಗಾಡುತ್ತಿದ್ದಾಗ ಸಮಾಜ, ಸಂಬಂಧಿಕರು, ನೆಂಟರು ಯಾರು ಇದ್ದರೂ ಕೂಡ ಯಾರೂ ಸಪೋರ್ಟ್ ಮಾಡೋಕ್ಕಾಗಂಗಿಲ್ಲ. ಯಾಕಂತಾರ್ರಿ, ಮುಳುಗುವಾಗ ಯಾರೂ ಸಪೋರ್ಟ್ ಮಾಡೋಂಗಿಲ್ಲ. ಅವ್ರು ಮುಳುಗಲಗತ್ತಾರ ಅಂದ್ರೆ ನಾವು ತೆಗಿಲಿಕ್ಕೆ ಹೋದೆ ಅಂದ್ರೆ ನಾವು ಮುಳುಗ್ತೀವಿ ಅನ್ನೋ ಒಂದು ಮನೋಭಾವ ಸಮಾಜದ ಜನರ ಹತ್ರ ಇರುತ್ತದೆ. ಆದರೆ ಕೆಲವೊಬ್ಬರು ದೇವತಾ ಮನುಷ್ಯರು ಇರ್ತಾರೆ. ನಾವು ಬೀಳುವಾಗ ಕೂಡ ನಮ್ಮನ್ನು ಮೇಲೆತ್ತುವ ಕೆಲಸ ಸಮಾಜದೊಳಗೆ ಕೆಲವೊಬ್ಬರು ಮಾತ್ರ ಮಾಡುತ್ತಿರುತ್ತಾರೆ. ಆ ಕೆಲವೊಬ್ಬರಲ್ಲಿ ನಾನು 24 ಲಕ್ಷ ಸಾಲ ಮಾಡಿ ಅಂಥ ಸಂದರ್ಭದೊಳಗೆ ಬ್ಯಾಂಕ್ ಲೋನ್ ಕೊಡ್ಲಿಕ್ಕೆ ಪ್ರಾರಂಭ ಆಗಿತ್ತು. ಅದರ ಜಾಮೀನ್ದಾರ ಯಾರೂ ಆಗ್ತಿರಲಿಲ್ಲ. ಅದೇ ಸಂದರ್ಭದೊಳಗೆ ನಮ್ಮ ಶಾಲೆಯ ಹಿರಿಯ ಗುರುಗಳಾದಂಥ ಎಮ್.ಒ. ಪಾಟೀಲ್ ಸರ್ ಅವರು ನನಗೆ ಜಾಮೀನ್ದಾರಾಗಿ ಒಂದು 25 ಲಕ್ಷ ಸಾಲವನ್ನು ನನಗೆ ಇಸಿಲು ಕೊಟ್ಟರು. ಅದಾದ ನಂತರ 2 ಲಕ್ಷ ರೂಪಾಯಿ ಒಂದು ಹೊಸ ಬುಕ್ ಪ್ರಿಂಟ್ ಮಾಡೋ ಸಲುವಾಗಿ ಕೂಡ ಅವರು ನನಗೆ ಕಾಣಿಕೆಯಾಗಿ ಕೊಟ್ಟಿದ್ದರು.
ಮಾಡಪ್ಪ ಒಳ್ಳೆ ಕೆಲಸ ಮಾಡ್ತಾಯಿದ್ದೆ ಅಂತೇಳಿ. ಅವರು ಮಾಡಿದ ಒಂದು ಸಹಾಯ ಇವತ್ತು ನಾನು ಸಮಾಜಕ್ಕೆ ನಾನು ಏನಾದರೂ ಕೊಡಬೇಕು. ಬರೀ ನಾನು ಬೆಳೆಯೋದು ಒಬ್ಬನೇ ಅಲ್ಲ, ಪ್ರತಿಯೊಬ್ಬರು ಬೆಳೀತಿರ್ತಾರೆ. ಆದರೆ ಬೆಳೆಯುತ್ತಾ ಇನ್ನೊಬ್ಬರನ್ನ ಬೆಳೆಸುವ ಮನೋಭಾವನೆ ಯಾವಾಗ ನಿಮ್ಮ ಹತ್ರ ಬರುತ್ತದೆಯೋ ಆವಾಗ ನಿಮ್ಮ ಜೀವನಕ್ಕೆ ಒಂದು ಬೆಲೆ ಬರುತ್ತದೆ. ಇದು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಹೇಳಿದ ಮಾತು. ಇವತ್ತು ಸಂಗಮಳ ಕತೆ ಕೇಳಿ, ಸಂಗಮಳ ಸ್ಫೂರ್ತಿಯ ಮಾತನ್ನು ಕೇಳಿ, ಸಂಗಮಳ ಒಂದು ಆದರ್ಶ ಇಟ್ಟುಕೊಂಡು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಅಶ್ವಿನಿ ಮಾಲಿ ಪಾಟೀಲ್ ಎರಡೂ ಕಣ್ಣು ಇಲ್ಲದ ಒಂದು ಅಂಧ ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ KSET ಎಕ್ಸಾಮ್ದೊಳಗೆ ಕಾಮರ್ಸ್ ಸಬ್ಜೆಕ್ಟಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಸಾಧನೆ ಮಾಡಿದ್ದಾಳೆ. ಇನ್ನೊಂದು ಇವಳ ಒಬ್ಬ ಗೆಳತಿ ಚೆನ್ನಮ್ಮ, ಅವಳು ಕೂಡ ಹ್ಯಾಂಡಿಕ್ಯಾಪ್ಡ್, ಅವಳಿಗೆ ಕೂಡ ಕಾಲುಗಳಿಲ್ಲ. ಆದರೆ ಕಾಲುಗಳಿಲ್ಲ ಇಷ್ಟೇ ಅಂತೀವಿ ಸರ್, ಆದರೆ ಮನಸ್ಸು ಐತಿ. ದೇಹದ ಯಾವುದೇ ಒಂದು ಭಾಗ ಇರಲಿಲ್ಲ ಅಂದ್ರೂ ಕೂಡ ಬುದ್ಧಿ ಮತ್ತು ಮನಸ್ಸು ಶ್ರದ್ಧೆ ಇತ್ತಂದ್ರೆ ಸಾಧನೆ ಮಾಡಲಿಕ್ಕೆ ಇವರೇ ಉದಾಹರಣೆ. ಚೆನ್ನಮ್ಮಳು ಕೂಡ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರಾಗಿ ಅವರು ಅಪಾಯಿಂಟ್ಮೆಂಟ್ ಆಗಿದ್ದರು. ಗೌರ್ಮೆಂಟ್ ಎಕ್ಸಾಮನ್ನು ಬರೆದು ಅವರು ಅಪಾಯಿಂಟ್ಮೆಂಟ್ ಆಗಿದ್ದರು. ಬೇರೆಯವರಿಗೆ ನಾವು ಸಲಾಮ್ ಹೊಡೆಯೋ ಅವಶ್ಯಕತೆ ಇಲ್ಲ. ನೀನು ವಿದ್ಯೆಗೆ ಸಲಾಮ್ ಹೊಡೆದರೆ ವಿದ್ಯೆ ನಿನ್ನನ್ನು ತಲೆ ಎತ್ತಿ ನೋಡುತ್ತದೆ ಅನ್ನುವ ಮಾತು ಇಲ್ಲಿ ನಿಜ ಆಗಿದೆ. ದ ಫ್ರಾಗ್ರೆನ್ಸ್ ಆಫ್ ಫ್ಲವರ್ ಸ್ಪ್ರೆಡ್ಸ್ ಇನ್ ಅ ಡೈರೆಕ್ಷನ್ ಆಫ್ ವಿಂಡ್, ಬಟ್ ದ ಫ್ರಾಗ್ರೆನ್ಸ್ ಆಫ್ ಅ ಪರ್ಸನ್ ಸ್ಪ್ರೆಡ್ಸ್ ಇನ್ ಆಲ್ ಡೈರೆಕ್ಷನ್. ಹೂವಿನ ಸುವಾಸನೆ ಕೇವಲ ಯಾವ ದಿಕ್ಕಿಗೆ ಗಾಳಿ ಬೀಸುತ್ತದೆಯೋ ಅದೇ ದಿಕ್ಕಿಗೆ ಹೂವಿನ ಸುವಾಸನೆ ಹರಡುತ್ತದೆ. ಆದರೆ ಒಂದು ಸಾಧನೆ ಮಾಡಿದಂಥ ಈ ನಮ್ಮ ಸಂಗಮ, ಇವಳ ಸಾಧನೆಯ ಸುವಾಸನೆ ಎಲ್ಲ ದಿಕ್ಕಿಗೆ ಹಬ್ಬುತ್ತಿದೆ. ಮಹಾರಾಷ್ಟ್ರದ ವಿದ್ಯಾರ್ಥಿಗಳಾಗಲಿ, ಕರ್ನಾಟಕದ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಇವಳ ಸಾಧನೆ ಒಂದು ಸ್ಫೂರ್ತಿಯಾಗಿದೆ. ವಿಶೇಷವಾಗಿ ನಾನು ಯಾರನ್ನು ದೇವತಾ ಮನುಷ್ಯ ಅಂತೇಳಿ ಕರಿತೀವಿ, ಯಾರ ಫೋಟೋನ ನನ್ನ ಬುಕ್ದೊಳಗೆ ಪ್ರಿಂಟ್ ಮಾಡೀನಿ ಅಂಥ ಗುರುಗಳು ಇವತ್ತು ನಮ್ಮ ಮನೆಗೆ ಒಂದು ಯೋಗ ಒಂದು ಅದಕ್ಕೆ ಯೋಗ ಅಂತೇಳಿ ಕರೀತಾರೆ. ಅವ್ರು ಇವತ್ತು ನಮ್ಮ ಮನೆಗೆ ಬರೋ ಕ್ಷಣದೊಳಗೆ ಸಂಗಮ ಕೂಡ ನಮ್ಮ ಮನೆಗೆ ಬಂದಿದ್ದಳು. ಅದಕ್ಕೆ ಗುರುಗಳ ಹಸ್ತೆಯಿಂದ ನಾನು ಸಂಗಮನಿಗೆ ಸತ್ಕಾರ ಮಾಡಿದ್ದೇನೆ. ನಮ್ಮ ಸನ್ಮಾನ ತಂಗಿ ಪ್ರೀತಿಯಿಂದ ಸ್ವೀಕಾರ ಮಾಡಲೇಬೇಕು. ಮತ್ತು ಈ ತಂಗಿಯ ಮಾತನ್ನು ಕೇಳಿ ನೀವು ಕೂಡ ಸಾಧನೆಯನ್ನು ಮಾಡಿರಿ ಅನ್ನೋ ಮಾತನ್ನು ಹೇಳುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಕೊಡುತ್ತೇನೆ. ಸಾಧಿಸುವ ಛಲ ಯಾರ ಹತ್ರ ಇರುತ್ತದೆಯೋ ಅವರು ಸಾಧನೆ ಮಾಡುತ್ತಾರೆ. ಅದಕ್ಕೆ ಉದಾಹರಣೆ ಇವರೇ. ಇಂಗ್ಲೀಷ್ ಬರೋಂಗಿಲ್ಲ ಅಂತಿದ್ರು ಸರ್, ಆದರೆ ಇಂಗ್ಲೀಷ್ ಬರೋಂಗಿಲ್ಲ ಅಂದ್ರೂ ನ್ಯಾಷನಲ್ ನೆಟ್ ಎಕ್ಸಾಮನ್ನು ಬರೆದು ಇವರು ಪರೀಕ್ಷೆ ಪಾಸ್ ಆಗಿದ್ದರು. ಆಗಂಗಿಲ್ಲ ಅಂತೇಳಿ ನಾವು ಕೈ ಕೊಟ್ಟು ಕೂತ್ರೆ ಆಗ್ತದೇನ್ರಿ? ಆಗಂಗಿಲ್ಲ, ಮಾಡಿ ತೋರಿಸಿದ್ರಿ ಇವರು. ನಾನು ಪುರಾಣದ ಕಥೆಗಳು ಹೇಳ್ತಾ ಇಲ್ಲ, ನಿಜ ಜೀವನದ ಕತೆ. ಯಾದಗಿರಿ ಅನ್ನೋ ಒಂದು ಹಿಂದುಳಿದ ಜಿಲ್ಲೆ, ಆ ಹಿಂದುಳಿದ ಜಿಲ್ಲೆದೊಳಗೆ 2 ಸಲ ಡಬಲ್ JRF ಆಗೋದು ಇದು ದೊಡ್ಡ ಸಾಧನೆ ಸರ್. ಆ ದೊಡ್ಡ ಸಾಧನೆ ನಮ್ಮಮ್ಮ ಮಾಡಿದ್ದಾಳೆ. ಬರುವ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೂಡ ಪರೀಕ್ಷೆ ಪಾಸಾಗಿ ಬರುವ ದಿನಗಳಲ್ಲಿ ಪ್ರೊಫೆಸರ್ ಆಗಿ ನಾಡಿಗೆ ಸೇವೆ ಸಲ್ಲಿಸಬೇಕು ಅನ್ನುವ ಒಂದು ಶುಭಾಶಯದೊಂದಿಗೆ ನಮ್ಮ ಗುರುಗಳು ಕೂಡ ತಂಗಿಗೆ ಒಂದು ಆಶೀರ್ವಾದ ಮಾತುಗಳನ್ನು ಹೇಳಬೇಕು. ನಿಮಗೆಲ್ಲರಿಗೆ ಅವರು ಒಂದು ಸ್ಫೂರ್ತಿಯ ಮಾತುಗಳನ್ನು ನಮ್ಮ ಗುರುಗಳು ಕೂಡ ಹೇಳ್ತಾರೆ, ಸಂಗಮ ಕೂಡ ಹೇಳ್ತಾಳೆ. ಸಂಗಮ ಒಂದೆರಡು ಮಾತು ಹೇಳಿ, ನಮ್ಮ ಗುರುಗಳು ನಿಮಗೆ ಒಂದೆರಡು ಮಾತು ಹೇಳಿ ಅಂತ